ಬಗ್ಗೆ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ಹಾಗೂ ನನ್ನ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಮೀಡಿಯಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಮ್ಮ ಸ್ನೇಹಿತರು ಹೇಳಿದಾಗೆ, ಯೋಗೇಶ್ ಅವರು ಹೇಳಿದಾಗೆ, ನಾವು ಡಿಗ್ರಿಯಿಂದಲೂ ನಮ್ಮ ಡೈರೆಕ್ಟರ್ ಮತ್ತೆ ನಾನು ಇಬ್ಬರು ಕ್ಲಾಸ್ಮೇಟು. ಸೊ ಅವತ್ತಿನಿಂದಲೂ ನಾವು ರಾಜ್ಯ ಮಟ್ಟದ ನಾಟಕವನ್ನ ಮಾಡಿದ್ವಿ, ತುಂಬಾ ಸ್ಟೇಟ್ ಅವಾರ್ಡ್ಗಳನ್ನು ತಗೊಂಡ್ವಿ. ಹಾಗೆ ಒಂದು ಧಾರಾವಾಹಿನೂ ಮಾಡಿದ್ವಿ, ನಿಗೂಢ ರಾತ್ರಿ ಅಂತ. ಜೊತೆಗೆ 2003ರಲ್ಲಿ ಗಂಗೋತ್ರಿ ಎಂಬ ಸಿನಿಮಾ ಇವರೇ ನಿರ್ದೇಶಕರು, ನಾನು ಅದರಲ್ಲಿ ಅಭಿನಯ ಮಾಡಿದ್ದೆ. ಸೊ ಹೀಗೆ ಅವಾಗಿಂದಲೂ ನಮಗೆ ಕಲೆ ಅನ್ನೋದು ಸ್ವಲ್ಪ ಆಸಕ್ತಿ ಇತ್ತು. ಸೊ ಅಂತಹ ಕಲೆಯನ್ನು ಈಗ ಹೊರಗೆ ಜಗತ್ತಿಗೆ ತೋರಿಸುವಂತ ಅವಕಾಶ ದೇವರ ದಯೆಯಿಂದ ಆಗಿದೆ. ಹಾಗೆ ಈ ರಂಗದಲ್ಲಿ ನನ್ನನ್ನು ಎಲ್ಲರೂ ಆಶೀರ್ವಾದಿಸಿ, ಏಕೆಂದರೆ ನಾನು ಈಗ ತಾನೇ ಹೆಜ್ಜೆ ಇಟ್ಟು ಬಂದಿರುವಂತಹ ಒಂದು ಕಲಾಮಗು. ನಾನು ಅದನ್ನ ಅರಳಿಸ್ಬೇಕಾದವರು ಎಲ್ಲ ನೀವೇ. ಹಾಗಾಗಿ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇಲ್ಲಿ ಬಂದಿದ್ದಕ್ಕೆ ಎಲ್ಲ ನನ್ನ ಸ್ನೇಹಿತರು, ಹಾಸನದ ಹಲವಾರು ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರು ಬಂದಿದ್ದಾರೆ, ಪ್ರೊಫೆಸರ್ಗಳು ಬಂದಿದ್ದಾರೆ, ಮೈಸೂರಿಂದ ಪ್ರೊಫೆಸರ್ ಅವರು ಬಂದಿದ್ದಾರೆ, ಡಾಕ್ಟರ್ ಈಶ್ವರ್ ಅಂತ ಬಂದಿದ್ದಾರೆ, ಹಾಸನಿಂದ ಪ್ರೊಫೆಸರ್ ಮರಿಗೌಡರು, ಪ್ರೊಫೆಸರ್ ಹರೀಶ್, ಪ್ರೊಫೆಸರ್ ಶ್ರೀನಿವಾಸ್, ಪ್ರೊಫೆಸರ್ ಯೋಗೇಶ್. ಸೊ ಹಾಗೆ ನಮ್ಮ ಸ್ನೇಹಿತರಾದಂತಹ ಸತ್ಯಣ್ಣನವರು, ಹಾಗೆ ನಮ್ಮ ವ್ಯವಸ್ಥಾಪಕರಾದಂತಹ ಸತ್ಯಮೂರ್ತಿ ಸರ್ ಅವರು, ಹಾಗೆ ನಮ್ಮ ಸಕಲೇಶ್ಪುರದ ಜಿಡ್ಡ ನುಡಿ ಸಂಪಾದಕರಾದಂತಹ ನಮ್ಮ ದೊಡ್ಡಯ್ಯ ಬ್ರದರ್ ಅವರು. ಸೊ ಹೀಗೆ ನನ್ನ ಬಂಧುಗಳು, ನನ್ನ ಎಲ್ಲ ಮಿತ್ರರು ಬಂದಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಎಲ್ರಿಗೂ ಮತ್ತೆ ನಮ್ಮ ಕಾಲೇಜಿನಿಂದ ಪ್ರೊಫೆಸರ್ ಡಾಕ್ಟರ್ ಶಾಂತಾ ಮೇಡಮ್ ಬಂದಿದ್ದಾರೆ, ಡಾಕ್ಟರ್ ಸವಿತಾ ಮೇಡಮ್ ಬಂದಿದ್ದಾರೆ. ನನಗೆ ಎಲ್ರಿಗೂ ಎಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಮತ್ತೊಮ್ಮೆ ಎಲ್ಲರಿಗೂ ನಾನು ಹೃದಯ ತುಂಬಿ ನಿಮಗೆ ವಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತಾ ಇದ್ದೀನಿ. ಸೊ ನನ್ನ ಕ್ಯಾರೆಕ್ಟರ್ ಏನಪ್ಪಾ ಅಂತ ಅಂದ್ರೆ ಜಿಲ್ಲಾಧಿಕಾರಿ ಒಂದು ಕ್ಯಾರೆಕ್ಟರ್. ಆ ಜಿಲ್ಲಾಧಿಕಾರಿಯಾಗಿ ಈ ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದೀನಿ. ಸಮಾಜವನ್ನ ಅಂದ್ರೆ ನಮ್ಮ ಭಾರತದ ಈಗಿನ ಪರಿಸ್ಥಿತಿ ಹೇಗಿದೆ ಅದನ್ನ ಹೇಗಾದ್ರೂ ಸ್ವಲ್ಪ ಮಟ್ಟಿಗೆ ಒಬ್ಬ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ಹೇಗೆ ಸರಿಪಡಿಸ್ಬೋದು ಅನ್ನೋದೇ ನಮ್ಮ ಚಿತ್ರದ ಒಂದು ಉದ್ದೇಶ ಆಗಿದೆ. ಸೊ ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನಮಸ್ತೆ. ವೇದಿಕೆ ಮೇಲಿರುವ ಗಣ್ಯವ್ಯಕ್ತಿಗಳಿಗೂ ಮತ್ತು ನನ್ನ ಬಂಧು ಮಿತ್ರರಾದ ಪ್ರೆಸ್ನವ್ರಿಗೂ, ಮೀಡಿಯಾದವ್ರಿಗೂ ನಾನು ಒಂದನೇ ಹೇಳ್ತಾ, ಓ ಮೈ ಗಾಡ್. ಸೊ ಓ ಮೈ ಇಂಡಿಯಾ, ಓ ಮೈ ಗಾಡ್ ಅಂದರೆ ದೇವರು ಇಂಡಿಯಾ ಎರಡು ಒಂದೇ. ಸೊ ಓ ಮೈ ಇಂಡಿಯಾ ಅಂತ ಅಷ್ಟೇ ಎಲ್ಲರೂ ರೋಮಾಂಚನ ಆಗುತ್ತೆ. ಸೊ ಇದ್ರಲ್ಲಿ ಏನಪ್ಪ ಸಾಹಸ ನಿರ್ದೇಶನ ಕೆಲಸ ಏನು ಅಂತಂದರೆ, ಓ ಇಂಡಿಯಾದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಎಷ್ಟೋ ಇದೆಲ್ಲ ನಡೀತಾ ಇರ್ತವೆ. ಸೊ ಅದೆಲ್ಲ ತಡೆಗಟ್ಟೋದಕ್ಕೆ ನಾಯಕ ನಟರಿಗೆ ಬಂದಂಥ ನಮ್ಮ ರತನ್ ಅವರು ಬಂದು ಅದು ಯಾವ ಥರ ಭೇದಿಸ್ತಾನದೇ ಸಿನಿಮಾದ ಕತೆ. ನನಗೆ ಕೃಷ್ಣಮೂರ್ತಿಯವರು 20 ವರ್ಷದ ಸ್ನೇಹಿತರು. ಅವರು ಅವತ್ತಿಂದಲೂ ಇವತ್ತವರೆಗೂ ನನ್ನ ಜೊತೆ ಅವರು ತುಂಬ ಇದಾಗಿದ್ದಾರೆ. ಬಟ್ ಇದು ನಾನು ಅವರು ಕಂಟೆಂಟ್ ಹೇಳಿದಾಗ ನನಗೆ ತುಂಬ ಇದಾಯಿತು. ಓ ಮೈ ಇಂಡಿಯಾ ಅಂತ ಇಟ್ಟು ಈ ಥರ ಒಂದು ಮಾಡೋದು ತುಂಬ ಇದು. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಮಾಡೋಣ ಅಂಥೇಳಿ ನಮ್ಮ ರತನ್ ದೇವರು ಬಂದಿದ್ದರು, ನಮ್ಮ ನಾಯಕರು. ಅವರು ಈ ಥರ ಒಂದು 2 ಆ್ಯಕ್ಷನ್ಸ್ ಇದೆ ಮಾಡಬೇಕು ಅಂತ ಹೇಳಿದ್ರು. ಸೊ ಓ ಮೈ ಇಂಡಿಯಾದಲ್ಲಿ ಯಾಕಂದರೆ ಅಷ್ಟು ಟೈಟ್ಲ್ ಕ್ಯಾಚಿಂಗ್ ಇದೆ. ಯಾಕಂದರೆ ಓ ಮೈ ಇಂಡಿಯಾ ಅನ್ನೋದು ಒಂದು ಕ್ಯಾಚಿಂಗ್ ಟೈಟಲ್ ಅದು. ಸೊ ಎಂಥವರಾದ್ರೂ ಒಂದು ತಿರುಗಿ ನೋಡ್ತಾರೆ. ಸೊ ನಮ್ಮ ನಿರ್ದೇಶಕರು ಕಥೆ ಚಿತ್ರಕಥೆ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಸಕ್ಸಸ್ ಆಗಲಿ. ನಾನು 2 ಮಾತುಗಳನ್ನು ಆಡುತ್ತಾ ಒಂದನ್ನು ಹೇಳ್ತೇನೆ. ಜೈ ಮಾತಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.